ಯುದ್ಧದ ಎಫೆಕ್ಟ್ ರಾಜ್ಯದಲ್ಲಿ ಮುಂದುವರೆದ ಗ್ಯಾಸ್ ಟ್ರಬಲ್. ಗ್ಯಾಸ್ ಸಿಗದೆ ಬೀದಿಗೆ ಬಂದ 15,000 ಬೀದಿ ಬದಿ ವ್ಯಾಪಾರಿಗಳು. ನೋಡಿ, ಸರಿ ಹೋಗ್ತಾ ಇದೆ, ನಿಧಾನವಾಗಿ ಚೇತರಿಕೆ ಕಾಣ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಬಟ್ ಸಮಸ್ಯೆ 2-3 ದಿನಕ್ಕೇನೆ ಹೆಂಗಾಗಿದೆ ಅಂದರೆ 15,000 ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇರೋದು. ಬೆಂಗಳೂರಿನಲ್ಲೇ 3,000ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರ ಬಂದ್ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಇಲ್ದೇನೆ ಇಲ್ಲ, ನಡೆಸೋದಕ್ಕಾಗದೇ ಇಲ್ಲ ಅಂತ. ರಾಜ್ಯದಲ್ಲಿದ್ದಾರೆ 1.60 ಲಕ್ಷ ಬೀದಿ ಬದಿ ವ್ಯಾಪಾರಿಗಳು. ಬೆಂಗಳೂರಿನಲ್ಲಿ 24,000 ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಜಿಬಿಎ ಪಟ್ಟಿಯ 10,000ದಲ್ಲಿ 3,000 ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ. ಮೆಜೆಸ್ಟಿಕ್ಕು, ವಿಜಯನಗರ, ಜಯನಗರ, ಗಾಂಧಿ ಬಜಾರು, ಶಿವಾಜಿನಗರ, ಮಾಗಡಿ ರೋಡು, ರಾಜಾಜಿನಗರ, ಮಾರ್ತಹಳ್ಳಿಯಲ್ಲಿ ಬಂದ್ ಆಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿರೋದು ಬೀದಿ ಬದಿ ವ್ಯಾಪಾರಿಗರ ಸಂಘ. ನಮ್ಗೆ ಸಮಸ್ಯೆ ಆಗ್ತಾ ಇದೆ, ಈಗ ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದೇ ರೀತಿಯಾಗಿ ಮುಂದುವರಿತು ಅಂತಂದರೆ ಜೀವನ ನಡೆಸೋದು ಕಷ್ಟ ಆಗತ್ತೆ. ಪತ್ರವನ್ನು ಬರೆಯಲಾಗಿದೆ. ಬೀದಿಗೆ ಬಂದಿರೋದು 15,000 ಬೀದಿ ಬದಿ ವ್ಯಾಪಾರಿಗಳ ಜೀವನ. ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಫುಟ್ಪಾತಲ್ಲೆಲ್ಲ ನೀವು ನೋಡಿರ್ಬೋದು. ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಬೇರೆ ರಾಜ್ಯದ ಬೇರೆ ಕಡೆಯೂ ಇದೇ ಥರದ ಪರಿಸ್ಥಿತಿ ಇದೆ. ಆದರೆ ಬೆಂಗಳೂರಿನಲ್ಲಿ ನಿಮಗೆ ಬಹುತೇಕ ಜನಸಾಮಾನ್ಯರು ಬೀದಿ ಬದಿ ವ್ಯಾಪಾರಿಗಳನ್ನು ನೆಚ್ಕೊಂಡಿರ್ತಾರೆ. ಹೋಟೆಲ್ಗಳಿಗೆ ಹೋಗೋದಕ್ಕೆ ಕೆಲವರು ಇಷ್ಟಪಡಲ್ಲ, ಬೇಡಪ್ಪ ಯಾಕೆ ಇಲ್ಲೇ ತಿನ್ಬಿಡೋಣ ಅಂತ. ಬಟ್ ಅಲ್ಲೂ ಕೂಡ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾಯಿದೆ. ಈ ಸ್ನ್ಯಾಕ್ಸು ಮತ್ತು ಹೋಟೆಲ್ಗೆ ಹೋಗೋ ಬದಲು ಊಟ ಎಲ್ಲ ಇಲ್ಲೇ ರೋಡ್ ಸೈಡಲ್ಲಿ ಸಿಗುತ್ತೆ, ಈ ಥರ ಎಲ್ಲ ಚೆನ್ನಾಗಿರತ್ತೆ. ಅವ್ರುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ಪತ್ರವನ್ನು ಬರೆಯಲಾಗಿದೆ. ಈಗೆಲ್ಲ ಸಮಸ್ಯೆ ಬಗೆಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೆಷ್ಟು ದಿನ ಬೇಕಾಗುತ್ತೆ ಇವ್ರುಗಳಿಗೆಲ್ಲ ಸಿಗೋದಕ್ಕೆ, ಅದು ಪ್ರಶ್ನೆ. ಹಾಗಾಗಿ ಆತಂಕದಲ್ಲಿದ್ದಾರೆ. ಕಷ್ಟ ಆಗತ್ತೆ. ದಿನ ಇಷ್ಟು ಸಂಪಾದನೆ ಮಾಡ್ತಾ ಇದ್ವಿ, ಸಂಪಾದನೆ ಇಲ್ಲದೆ ಮನೇಲಿರೋ ಪರಿಸ್ಥಿತಿ ಇದೆ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ.